ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತಂದರೆ ನಮ್ಮದು ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ತಲೆ ಆರಿಸ್ಕೊಂಡು ಹಾಗೆಯೇ ಲಿಪ್ಸ್ಟಿಕ್ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಬಂದಮೇಲೆ ಅವರು ಸ್ನಾನ ಮಾಡಿ ನಾವು ಹೊರಡ್ತೀವಿ. ಸೊ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಯಾರು ಮಿಸ್ ಮಾಡಿದೆ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ರೆಡಿ ಆದೆ ಗೈಸ್. ಇವತ್ತು ಏನಂದರೆ ನಮ್ಮ ಅತ್ತೆಗೆ, ನಮ್ಮ ಮಾವಾಗೆ, ನನಗೆ, ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಬಟ್ಟೆ ತೊಗೊಬೇಕು. ಆ್ಯಕ್ಚುಲಿ ನಾವು ಸರ್ಪ್ರೈಸಿಂಗಾಗಿ ತೊಗೊಂಡೋಗ್ತಿದ್ದೀವಿ, ಅವ್ರಿಗೆ ಗೊತ್ತಿಲ್ದಿರ. ಸೊ ನೋಡಬೇಕು ಯಾವ್ಯಾವ ಥರ ಕಲೆಕ್ಷನ್ಸ್ ಇರುತ್ತೋ, ಯಾವ ಥರ ಅವ್ರಿಗೆ ಇಷ್ಟ ಆಗುತ್ತೋ ನೋಡಿಬಿಟ್ಟು ನಾನೇ ಸೆಲೆಕ್ಟ್ ಮಾಡಬೇಕು. ನೋಡೋಣ ಯಾವ ಥರ ಇರುತ್ತೆ ಡೇ ಎಲ್ಲ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಸೊ ಇಷ್ಟೇ. ಇವಾಗ ನಮ್ಮ ಹಸ್ಬೆಂಡ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಇನ್ನೂ ಬಂದಿಲ್ಲ. ಟೈಮ್ 10 ಗಂಟೆ 10 ಕಾಲ ಆಯಿತು. ಸೊ ನೋಡೋಣ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಈ ಥರ ಮತ್ತೆಗೆಲ್ಲ. ಸೊ ಫಸ್ಟು ನನ್ನ ಹಸ್ಬೆಂಡ್ಗೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಎಲ್ಲ ಕಲೆಕ್ಷನ್ಸು ಇತ್ತು ಗೈಸ್. ಅವ್ರಿಗೆ ನಾನು ಅವರು ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರೀನಲ್ಲೇ ತೊಗೊಂಡ್ವಿ. ಹಾಗೆ ಅವರು ಬಟ್ಟೆ ತೊಗೋತಾಯಿದ್ರು, ನಾನು ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ಶೂಸ್ ಕಲೆಕ್ಷನ್ಸ್ ಎಲ್ಲನೂ ಇತ್ತು, ಸ್ಲಿಪ್ಪರ್ಸ್ ಎಲ್ಲ. ಹಾಗೆಯೇ ಶೂಸ್ ಕೂಡ ತೊಗೊಂಡ್ರು ಅವರು. ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದೆ ಡೈರೆಕ್ಟಾಗಿ ಊರಿಗೆ. ಯಾಕಂತಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಗೈಸ್. 2 ಗಂಟೆ ಆಗೋಯಿತು. 11 ಗಂಟೆಯಿಂದ 2 ಗಂಟೆ ಗಂಟ ಶಾಪಿಂಗ್ ಮಾಡಿದ್ವಿ. ಎಲ್ಲ ತೊಗೊಂಡು ಹೊರಟ್ವಿ ಊರಿಗೆ. ಅದು ಬೈಕಲ್ಲಿ ಬೇರೆ ತುಂಬ ಬ್ಯಾಕ್ ಪೇನ್ ಬರ್ತಿತ್ತು. ತುಂಬ ಕಷ್ಟ ಆಗೋಯಿತು ಹೋಗೋಷ್ಟರಲ್ಲಿ. ಅಲ್ಲಿಗೂ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಬೇಸಿಗೆ ಬೇರೆ ಅಲ್ವಾ, ಫುಲ್ಲು ಟ್ಯಾನ್ ಆಗುತ್ತೆ. ಫುಲ್ಲು ಬಿಸಿಲು ಬೇರೆ. ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ದೆ, ಫೇಸೆಲ್ಲ ಕವರ್ ಮಾಡ್ಕೊಂಡು ಬಿಟ್ಟಿದ್ವಿ. ಆದರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು, ತುಂಬ ಟಯರ್ಡ್ ಆಗ್ತಿತ್ತು. ಆದರೂ ಹಂಗೋ ಹಿಂಗೋ ಹೊರಟ್ಬಿಟ್ವಿ ಊರಿಗೆ. ನಮ್ಮ ಹಸ್ಬೆಂಡ್ ಕೂಡ ಹೆಲ್ಮೆಟ್ ಹಾಕ್ಕೊಂಡಿದ್ರು. ಸೊ ಅಲ್ಲಿ ಹೋಗೋ ತನಕ ಗೊತ್ತಿಲ್ಲ, ಅಲ್ಲಿ ನಾವು ಹೋಗಿದ್ದೇ ವೇಸ್ಟ್ ಆಗೋಯಿತು. 1-2 ದಿವಸ. ಸೆಕೆಂಡ್ ಡೇ ಏನಂತಾರೆ ಸಂಜೆ ಹೋಗಿದ್ದು ನಾವು. ಸುಮ್ಮನೆ ವೇಸ್ಟಾಗಿ ಹೋಗ್ಬಿಟ್ವಿ ಅಂತ ತುಂಬ ಗಿಲ್ಟ್ ಕಾಡ್ತು ಅಲ್ಲಿ ಹೋದ್ಮೇಲೆ. ನಾವು ಅಷ್ಟು ಅರ್ಜೆಂಟಾಗಿ ಹೋಗಿದ್ದಕ್ಕೂ ಪ್ರಯೋಜನ ಆಗಲಿಲ್ಲ. ಸೊ ಹಾಗೆಯೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮಗಳದ್ದು ಬರ್ಡೇ ಇತ್ತು. ಹಾಗೆಯೇ ಅವಳಿಗೆ ಕೇಕ್ ಕಟ್ ಮಾಡಿಸಿ ಫುಲ್ಲು ಕೇಕೆಲ್ಲ ತಿನ್ನಿಸಿ ಫುಲ್ಲು ಎಂಜಾಯ್ ಮಾಡಿದ್ವಿ. ಅವತ್ತು ಹೋದ್ವಿ ಅಲ್ವಾ, ಅವತ್ತು ರಾತ್ರಿ, ಅವತ್ತೇ ಬರ್ಡೇ ಇತ್ತು ಅವಳದು. ಸೊ ಕೇಕೆಲ್ಲ ಕಟ್ ಮಾಡಿಸ್ತಿದ್ರೆ ನಮ್ಮ ಹಸ್ಬೆಂಡ್ ನೋಡಿ. ಸೊ ಅವಳು ಫುಲ್ ಖುಷಿ ಅವಳಿಗೆ. ಯಾಕಂತಂದರೆ ಅವ್ರ ಫ್ಯಾಮಿಲಿ ಜೊತೆ ಮಾಡೋದು ಒಂಥರ, ನಾವುಗಳೆಲ್ಲ ಹೋಗಿದ್ವಲ್ಲ. ಸೊ ತುಂಬ ಖುಷಿ ಪಡ್ತಾಯಿದ್ಲು ಅವಳು. ಹಾಗೆಯೇ ಇಲ್ಲಿಂದ ನಾವಿರೋ ಹತ್ರ ನಮಗೇನು ಬೋರ್ ಅನಿಸಲ್ಲ. ಅಲ್ಲಿ ಬೇರೆ ಕಡೆ ಹೋದಾಗ ತುಂಬ ಬೋರ್ ಅನಿಸ್ತಿರುತ್ತೆ. ಯಾಕಂತಂದರೆ ಬೆಟ್ಟ ಗುಟ್ಟ ಅದು ಇದು ಅಂದ್ಕೊಂಡು ಏನೋ ತುಂಬಾ ಬೋರಾಗಿ ಹೋಗ್ಬಿಡ್ತು ಹೋಗಿದ ತಕ್ಷಣ. ಆಮೇಲೆ ನಾವು ನೆಕ್ಸ್ಟ್ ಡೇ ಎಲ್ಲ ರೆಡಿ ಆದ್ವಿ. ಸೊ ನನ್ನ ಹಸ್ಬೆಂಡ್ ಕೂಡ ನನಗೆ ಹೂವು ಎಲ್ಲ ಮುಡಿಸ್ತಿದ್ದಾರೆ. ಹಾಗೆ ಒಂದು ಏನಂತಾರೆ ಸ್ಟೋರಿ ಹಾಕೋಣ ಅಂದ್ಬಿಟ್ಟು ಕ್ಲಿಪ್ಪೆಲ್ಲ ತೊಗೊಂಡೆ. ಹಾಗೆ ನಾವು ಡೈರೆಕ್ಟಾಗಿ ಹೊರಟಿದ್ದೆ ಮನೆ ದೇವ್ರಿಗೆ. ಸೊ ಗಾಡಿಗಳಲ್ಲೇ ಹೋಗ್ಬಿಟ್ವಿ ಗೈಸ್. ನಮ್ಮ ಅತ್ತೆ ಮನೆಯಿಂದ 37 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಎಲ್ಲ ಟಿನಲ್ಲಿ ಅದರಲ್ಲೆಲ್ಲ ಬಂದರು. ಸೊ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಗಾಡಿಗಳಲ್ಲೇ ಹೋದ್ವಿ. ನೆಕ್ಸ್ಟು ನಮಗೆ ದೀಪ ಕೊಡ್ತಾರೆ. ಅದು ಹೊಸ್ದಾಗಿ ಮದುವೆ ಆಗಿದ್ದೀವಲ್ವ ನಾವು, ಅದರಿಂದ. ಸೊ ನೋಡಿ ಈ ಥರ ದೀಪ ಕೊಡ್ತಾರೆ ಅವರು ನಮಗೆ. ಇದನ್ನು ತೊಗೊಂಡ್ಲೇಬೇಕು ಅಂದ್ಬಿಟ್ಟು ನಾವು ಅಷ್ಟೆಲ್ಲ ಕಷ್ಟಪಟ್ವಿ. ಅಷ್ಟು ಕಷ್ಟಪಟ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಯಾಕಂತಂದ್ರೆ ನಾವು ಏನು ಮಾಡ್ತೀವಿ, ದೇವರು ಆ ಜಾಗದಿಂದ ದೇವಸ್ಥಾನದ ತನಕ ನಾನೇ ಎತ್ಕೊಂಡೋದೆ, ಅದು ತಲೆ ಮೇಲೆ ಇಟ್ಕೊಂಡು. ಯಾಕಂತಂದರೆ ಹೊಸ್ದಾಗಿ ಮದುವೆ ಆಗಿದ್ವಲ್ಲ. ಸೊ ಆ ಥರ ಕೊಡ್ತಾರೆ ಹೊಸ ಸೊಸೆಗೆ, ಹೊಸ ಗಂಡು ಹೆಣ್ಣಿಗೆ. ಸೊ ಅದನ್ನು ಈಸ್ಕೊಂಡು ಅವಾಗ ಕಾಲಿಗೆ ಮುಗಿದು, ಹಾಗೆಯೇ ಆ ತಂಬಿಟ್ಟು ದೀಪ ಏನಿದೆ ಅದಕ್ಕೂ ಮುಗಿದು ನಾವು ತಲೆ ಮೇಲೆ ಇರಿಸ್ಕೊಳ್ಬೇಕಾಗತ್ತೆ. ಸೊ ಬ್ಲಾಗ್ನ ತುಂಬ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ತುಂಬಾ ಬ್ಯುಸಿ, ಯಾರೂ ಬ್ಲಾಗ್ ಮಾಡಿಕೊಡೋರು ಇಲ್ಲ. ಸೊ ಅಲ್ಲಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡಿದ್ದೀನಿ. ಸೊ ಫುಲ್ಲು ಬ್ಲಾಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಇನ್ನು ಬರೋದು 9 ವರ್ಷಕ್ಕೋ ಇಲ್ಲಾಂದರೆ 12 ವರ್ಷಕ್ಕೋ ಒಂದು ಸತಿ. ಸೊ ಅಲ್ಲಿ ತನಕ ಕಾಯಬೇಕು. ನೋಡೋಣ. ಈಗಿನೆಲ್ಲ ಮುಗಿಸ್ಕೊಂಡ್ವಿ.
ಇದೆಲ್ಲ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಎಲ್ಲ ಹೇಳ್ಕೊಡ್ತಾಯಿದ್ರು, ದೊಡ್ಡವರೆಲ್ಲ ಇದ್ದರು, ನಮ್ಮ ಅತ್ತೆ ಮಾವ ಅಜ್ಜಿ ಎಲ್ಲ. ನೋಡಿ ಈ ಥರ ಎಲ್ಲ ದೀಪಗಳು ಎತ್ಕೊಂಡು ಬಂದು ನಿಂತಿದ್ರು. ಸೊ ಸುಮಾರು ಇಲ್ಲ ಅಂದರೂ ಒಂದು 20-30 ನಿಮಿಷ ಕ್ಯೂ ಅಲ್ಲೇ ನಿಂತ್ಕೊಂಡಿದ್ವಿ. ಯಾಕಂತಂದರೆ ಸುಮಾರು ಒಂದು 30-40 ಸಾವಿರ ಜನ ಮೇಲೆ ಬಂದಿದ್ದರು. ಯಾಕಂದರೆ ಇವ್ರದ್ದು ತುಂಬ ದೂರ ದೇವರು. ಇವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 7 ವರ್ಷವೂ ಅಲ್ಲ 10 ವರ್ಷವೂ ಅಲ್ಲ, 12ನೇ ವರ್ಷಕ್ಕೆ ಬಂದಿದ್ದೆ ದೇವರು. ಸೊ ತುಂಬ ಜನ ಇವ್ರ ಕಡೆ. ನಮ್ಮ ಅಮ್ಮ ಮನೆ ಕಡೆ ಆದರೆ 5 ವರ್ಷಕ್ಕೆ ಒಂದು ಸತಿ ಬಂದುಬಿಡುತ್ತೆ ದೇವರು, ಆಯಿತಾ. ಹೀಗೆ ದೇವರೆಲ್ಲ ದರ್ಶನ ಮಾಡಿಕೊಂಡು ಹೊರಟ್ವಿ. ನಮ್ಮ ಅತ್ತೆಗೆ ಸೀರೆ ಎಲ್ಲ ತೊಗೊಂಡಿದ್ವಿ, ಅದೆಲ್ಲ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ. ಸೊ ನಮ್ಮ ಮಾವಾಗೆ ರಾಮರಾಜಲ್ಲಿ ಶರ್ಟು ಪಂಚೆ ಮತ್ತು ಶಲ್ಯ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಮೊದಲನೇ ದೀಪ ಎತ್ಕೊಂಡು ಹೋಗಿ ಆಚೆ ಕಡೆ ಕಂಬ ಇಟ್ಟಿರ್ತಾರಲ್ವ ದೇವಸ್ಥಾನದಲ್ಲಿ, ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು. ನೆಕ್ಸ್ಟು ಇನ್ನೊಂದು ಸತಿ ದೊಡ್ಡ ದೀಪ ಅದೇ ಆವಾಗಲೇ ದೀಪ ಕೊಡ್ತಾರೆ ಅಂತ ಹೇಳಿದ್ನಲ್ವ ಅದು. ಸೊ ಹಾಗೆಯೇ ಒಂದಷ್ಟು ಫೋಟೋಸ್ ತೊಗೊಂಡಿದ್ವಿ. ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂತಂದರೆ ಅಲ್ಲಿ ಬ್ಲಾಗ್ ಮಾಡಿಕೊಡೋರಿಲ್ಲ. ನಮ್ಮ ಮೇಲೇ ಎಲ್ಲ ಇತ್ತು ಅಲ್ಲಿ, ಅದರಿಂದ ಫೋನ್ ಕೂಡ ನೋಡೋಕ್ಕಾಗಿಲ್ಲ ತುಂಬ ಅಲ್ಲಿ. ಹಾಗೆಯೇ ಒಂದಷ್ಟು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು, ಸೊ ನಾನು ಅಂದ್ಕೊಂಡು ಹೋಗಿದ್ದೆ ಹಂಗೆ ಬ್ಲಾಗ್ಗಳೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ಹಂಗೆ ಹಿಂಗೆ ಅಂತ. ಸೊ ಅಲ್ಲಿ ಅಂದ್ಕೊಂಡು ಹೋಗಿದ್ದೆ ಒಂದು, ಆಗಿದ್ದೆ ಇನ್ನೂ ಒಂದು. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಸೊ ಈ ಥರ ಇದೆ ಬ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ಸಾಧ್ಯ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ನಮ್ಮ ಕುರುಬ ಮನೆತನದಲ್ಲಿ ಯಾವ ಥರ ದೇವ್ರುಗಳು ಮಾಡ್ತಾರೆ, ಏನು ಎತ್ತ ಅಂತ ಪ್ರತಿಯೊಂದೂ ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನಮ್ಮ ಮನೆ ದೇವರ ಬ್ಲಾಗ್. ತುಂಬ ಚಿಕ್ಕ ಬ್ಲಾಗು, ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂತ ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ ಇವಾಗಲೇ. ಸೊ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಯಾರೂ ಫ್ರೀ ಇರಲಿಲ್ಲ, ಇಲ್ಲಾಂದಿದ್ರೆ ಏನೋ ಒಂದು ಮಾಡಿಬಿಡ್ಬೋದಾಗಿತ್ತು. ಸೊ ವಿಡಿಯೋ ಅವರೆಲ್ಲ ನೋಡಿದ್ರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಮ್ಮ ವೀಡಿಯೋಸ್ ದಿನ ಬರ್ತಾ ಇರುತ್ತೆ ಒಂದು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.